ಕವಿಯ ಲಂಚದಿರು ಸಂಪದಗಳು ಅದಕ್ಕ
ಭಕ್ತಿಯಿಂದ, ಒಳ್ಳೆಯ ನೀತಿಯಿಂದ, ಒಳ್ಳೆಯ ನಡತೆಯಿಂದ, ಒಳ್ಳೆಯ ಸದ್ಗುಣಗಳಿಂದ, ಒಂದು ಯುಕ್ತಿಯಿಂದ ಏನ್ ಮಾಡಕ್ ಬರ್ತದೆ ಅಂತ ಕೇಳಿದ್ರೆ ಜನಸಾಗರವನ್ನು ದಾಟಲಿಕ್ಕೆ ಬರ್ತದೆ. ಗೊತ್ತಿಲ್ಲ, ಜನಸಾಗರವನ್ನು ದಾಟಲಿಕ್ಕೆ ಬರ್ತದೆ. ಇನ್ನ ಜನಸಾಗರವನ್ನು ದಾಟಲಿಕ್ಕೆ ಬರ್ತದೆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ನೌಕೆಯ ಸಹಾಯದಿಂದ, ಒಂದು ನಾವಿನ ಸಹಾಯದಿಂದ, ಒಂದು ಹಡಗಿನ ಸಹಾಯದಿಂದ ಜಲಸಾಗರವನ್ನು ದಾಟಲಿಕ್ಕೆ ಬರ್ತದೆ. ಭವಸಾಗರವನ್ನ ದಾಟಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಭವಸಾಗರ ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸಾಗರ, ಭವಸಾಗರವನ್ನ ದಾಟಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಸದ್ಗುರುವಿಗೆ ಶರಣಾಗತನಾಗಬೇಕು. ಸದ್ಗುರುವಿಗೆ ಶರಣಾಗತನಾಗಬೇಕು. ಅದು ಸದ್ಗುರುಗಳು, ಗುರುಗಳು ಬಹಳ ಮಂದಿ ಇದ್ದಾರೆ. ಗುರುಗಳು ಬಹಳ ಮಂದಿ ಇದ್ದಾರೆ. ಅದರಲ್ಲಿ ಎಂತ ಗುರುವಿಗೆ ಶರಣಾಗತಿ ಆಗಬೇಕು ಅಂತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುವಿಗೆ ಶರಣಾಗತನಾಗಬೇಕು. ಸದ್ಗುರುವಿಗೆ ಶರಣಾಗತನಾದಾಗ ಏನ್ ಮಾಡ್ತದ ಅಂತ ಕೇಳಿದ್ರೆ ಸದ್ಗುರುನಾಥ ನನಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಕಿವಿಯೊಳಗೆ ಮಂತ್ರ ಓದೋದು ಉಪದೇಶ ಅಲ್ಲ. ನೀನೇ ಪರಮಾತ್ಮದಿ, ನೀನೇ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಯಾವ ಪರಮಾತ್ಮದಿ ತತ್ವೋ ಅಸಿ ಏನಂತೀರಲ್ಲ, ಆ ಪರಮಾತ್ಮನ ನೀತಿ. ನಿನ್ನ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ ಬಿಟ್ಟು ನೀನಿಲ್ಲ. ಮಣ್ಣು ಬಿಟ್ಟು ಮಡಿಗಿಲ್ಲ, ಬಂಗಾರ ಬಿಟ್ಟು ಬಹಳ ಜನ ಹೇಳ್ತಾರೆ. ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸದ್ಗುರುನಾಥ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮನ್ನ ಒಂದು ಯುಕ್ತಿಯಿಂದ ನಮ್ಮನ್ನ ಭವಸಾಗರವನ್ನು ದಾಟಿಸ್ತಾರೆ. ಅದು ಸದ್ಗುರುವಿನ ಸಂಘವನ್ನು ಮಾಡಿದಾಗ, ಸದ್ಗುರುವಿನ ಸಂಘವನ್ನು ಮಾಡಿದಾಗ ಸದ್ಗುರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮನ್ನ ಭವಸಾಗರವನ್ನು ದಾಟಿಸ್ತಾರೆ. ಅದಕ್ಕೆ ಹೇಳ್ತಾರೆ ಭವಮಾಲೆ ಗಲಿಸು. ಭವಮಾಲೆ ಗಲಸು ಅಂತಂದ್ರೆ ಜೀವನಿಗೆ ಏನಪ್ಪ ಅಂತ ಕೇಳಿದ್ರೆ ಬಹಳ ಕಷ್ಟವಿದೆ. ತಾಯಿಯ ಗರ್ಭಗಳು ನಾನೆದ್ದ ವೇಳೆಗಳಲ್ಲಿ ಹೇಯ ಬಾಧೆಗೆ ಮನವನ್ನೊಂದು ಪೇಯವನ್ನು ಪೆಟ್ಟೆಯಲ್ಲಿ ನಿಂತು ಹೊರಮಟ್ಟಿರುವೆ. ಕಾಯದ ವಿರೋಧಿ ಮಾಯನ ಮೀರಿ ಭವವನ್ನು ಗೆಲ್ಲುವ ತಾಯಿಯ ಗರ್ಭದೊಳಗ ಈ ಶಿಶು ಅಂತಕ್ಕಂಥ ಶಪಥ ಮಾಡಿದ್ದಾರೆ. ಅಲ್ಲಿ ಎಂತ ಕಷ್ಟ ಇದೆ ಅಂತ ಕೇಳಿದ್ರೆ ಬಹಳ ಕಷ್ಟ ಇದೆ. ಎಲ್ಲಿ? ತಾಯಿ ಗರ್ಭದೊಳಗೆ ಬಹಳ ಕಷ್ಟದ. ತಾಯಿ ಹೊಂದಿರತಕ್ಕಂಥ ಹುಳಿ, ಖಾರ, ಉಪ್ಪ ಎಲ್ಲವೂ ಕೂಡ ಶಿಶುವಿನ ಚರ್ಮಕ್ಕೆ ತಗಲ್ತದ. ಅದನ್ನು ತಡ್ಕೊಳಕ್ ಆಗ್ತಿಲ್ಲ. ಮತ್ತೇನಪ್ಪ ಅಂತ ಕೇಳಿದ್ರೆ ಕೆಳಗೆ ಸರಿದಂದ್ರೆ ಮಲ ಮೂತ್ರಗಳ ಹುಡುಗಿಯ ಭಂಡಾರದ ಅದನ್ನು ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ. ಮತ್ತೇನಪ್ಪ ಅಂತ ಕೇಳಿದ್ರೆ ಹಿಂದಿ ಏನದ ತಾಯಿಯ ಎಲುಬುಗಳು ಚುಚ್ಚಿದವ. ಮುಂದೆ ಸರಿಯಾಗಿ ಆಗೋದು, ಹಿಂದೆ ಸರಿಯಾಗಿ ಆಗೋದು, ಮ್ಯಾಲ ನೋಡಕ್ ಆಗೋದು. ಎಂತ ಬಾಧೆ ಇದು! ಬಹಳ ಕಷ್ಟದ. ತಾಯಿ ಗರ್ಭದೊಳಗ ಅಷ್ಟ ಕಷ್ಟ ಐತಿ, ಹೊರಗೆ ಬಂದ ಕಷ್ಟ ಇಲ್ಲ. ತಾಯಿ ಗರ್ಭದೊಳಗೂ ಕಷ್ಟದ. ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ ಅಲ್ಲಿಯೂ ಕೂಡ ಬಾಲ್ಯ ಅವಸ್ಥೆದೊಳಗೂ ಕಷ್ಟದ. ಸಣ್ಣ ಮಗು ಇದ್ದಾಗ ತಿಗಣಿ, ಚಿಕ್ಕಾಡು, ಗಂಗಾಡು, ಇರಿಬಿ ಏನೇನು ಕಡಿತಾವಲ್ಲ ಅವಾಗ ಹೇಳಲಿಕ್ಕೆ ಬಾಯಿ ಬೇಕಿಲ್ಲ ಮಗುವಿಗೆ. ಅದು ಒಂದು ಕಷ್ಟ. ಮತ್ತೇನಪ್ಪ ಅಂದ್ರೆ ಬಾಲ್ಯದಲ್ಲಿ ಕಷ್ಟ, ಜ್ವರ ಬರ್ತಾವ, ನೆಗಡಿ ಬರ್ತದೆ, ಏನೇನೋ ಬಾಧೆಗಳು ಬರ್ತಾವ. ಅದರ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು, ಕೃಪೆ ಮಾಡು ಬೇಕಾದೊಳ ಅಭಯವಿತ್ತು ಶಂಕರ. ಭಕ್ತನಾಗಿರ್ತಕ್ಕಂಥವ ಪರಮಾತ್ಮನನ್ನು ಕುರಿತು ಏನ್ ಮಾಡ್ತಾರೆ? ಬಿಡ್ಕೊಂತ ಇದ್ದಾರೆ. ಹೇ ಮುಖನ್ನ ಪಾರ್ವತಿ ಪತಿದೇವ ತ್ರಿಪುರವನ್ನು ಸಂಹಾರ ಮಾಡಿರ್ತಕ್ಕಂಥ ತ್ರಿಪುರಾರಿ ಏನು ಮಾಡು ಅಂತ ಕೇಳಿದ್ರೆ ಶಂಕರ ನನಗೆ ಬಹಳ ಬಾಧೆ ಇದಪ್ಪ, ಬಹಳ
ಎಂತ ಜನ್ಮಗಳು ಅನಂತ ಅನಂತ ನೀಚ ಯೋನಿ ಜನ್ಮಗಳಲ್ಲಿ ಎತ್ತಬೇಕಾಗ್ತದೆ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪವಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಬಹು ಬಾಧೆ ಕಲಶ ಅಂತ ನಿಜಗುಣ ಶ್ರೀಗಳು ಹೇಳ್ತಾ ಇದ್ದಾರೆ. ಪಾಪಾನುಗುಣದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಗಿಡ ಆಗ್ಬೇಕಾಗ್ತದೆ, ಮರ ಆಗಿ ಹುಟ್ಟಬೇಕಾಗ್ತದೆ, ಕ್ರಿಮಿ ಕೀಟಾಗಿ ಹುಟ್ಟಬೇಕಾಗ್ತದೆ, ಅನಂತ ಅನಂತ ವಿಷ ಜಂತುಗಳ ಪ್ರಾಣಿಗಳು ಹುಟ್ಟಬೇಕಾಗ್ತದೆ, ಮತ್ತೆ ಪಶು ಪಕ್ಷಿಗಳು ಹುಟ್ಟಬೇಕಾಗ್ತದೆ. ಕಡೆಯದಾಗಿ ಮಾನವ ಜನ್ಮ ಅಂತಕ್ಕಂಥದ್ದು ಬರ್ತದೆ. ಎಷ್ಟು 84 ಲಕ್ಷ ಯೋನಿ, ಒಂದ ಯೋನಿಗಳು ಎಷ್ಟೆಷ್ಟೋ ಜನ್ಮ, ಅಷ್ಟ ಜನ್ಮಗಳನ್ನ ಎತ್ತಬೇಕಾಗ್ತದ. ಅದಕ್ಕೆ ನೀ ಏನು ಮಾಡಬೇಡ, ಪಾಪವನ್ನ ಮಾಡಬೇಡ, ಸುಳ್ಳನ್ನ ಆಡಬೇಡ. ಸುಳ್ಳಾಡಿದ್ರೆ ಏನಾಗ್ತದ, ನೀ ನೀಚ ಯೋನಿಗಳಲ್ಲಿ ಹುಟ್ಟಬೇಕಾಗ್ತದೆ. ಅದಕ್ಕೆ ಬಸವಣ್ಣ ಹೇಳಿದಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುಣಿಯಬೇಡ, ಅಂಡೆ ಅಸಹ್ಯವಾಗಿ ಮಾತಾಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅಂತ ಬಹಳ ಚಂದ ಹೇಳಿದ್ದಾರೆ. ಯಾಕಂತ ಕೇಳಿದ್ರೆ, ನೀ ಎಲ್ಲ ನೀಚ ಯೋನಿಯಾಗಿರ್ತಕ್ಕಂಥ ಜನ್ಮಗಳನ್ನು ಹುಟ್ಟುತ್ತೀಯಲ್ಲ, ಆ ಹುಟ್ಟಿನಿಂದ ನೀ ಪಾರಾಗಬೇಕಾಗಿತ್ತು ಅಂತಂದ್ರೆ, ಜನನ ಮರಣದಿಂದ ಪಾರಾಗಬೇಕು ಆಗಿತ್ತಂದ್ರೆ ನೀ ಏನ್ ಮಾಡಬೇಡ, ಕಳಬೇಡ, ಮತ್ತೊಬ್ಬರ ಕಳಬೇಡ, ಕೊಲಬೇಡ, ಮತ್ತೊಬ್ಬರ ಕಳತನವನ್ನ ಮಾಡಬೇಡ, ಮತ್ತೊಬ್ಬರ ವಸ್ತುವನ್ನು ಕೊಟ್ಟಬೇಡ, ಮತ್ತೊಬ್ಬರ ಜೀವ ಹಾನಿಯನ್ನ ಮಾಡಬೇಡ, ಖುಷಿಯ ನುಡಿಬೇಡ, ಸುಳ್ಳನ್ನ ಮಾತಾಡಬೇಡ, ಸುಳ್ಳು ಆಡಬೇಡ, ಮುಣಿಯಬೇಡ. ನೋಡ್ರಿ ಎಷ್ಟು ಚಂದ ಇದೆ. ಅಣ್ಣರಿಗೆ ಅಸಹ್ಯ ಮಾಡಬೇಡ, ನೆನೆಯಿಂದ ಕೀಳದನ, ನೆನೆಯಿಂದ ಹರಕ ಬಟ್ಟೆ ಹಾಕೋದಾರಂತ ಹೇಳಿ ಅವ್ರನ್ನ ಅಸಹ್ಯವಾಗಿ ಮಾತಾಡಬೇಡ, ಕೀಳಾಗಿ ಮಾತಾಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಬಳಿಯಲು ಬೇಡ. ಹಿರಿಯರಿಗೆ, ಗುರು ಹಿರಿಯರಿಗೆ ಮರ್ಯಾದೆಯಿಂದ ಕೊಟ್ಟು ಮಾತಾಡು. ಅವ್ರಿಗೆ ಇದನ್ನು ಮಾತಾಡಬೇಡ, ಇದನ್ನು ವಾಸಿಸಬೇಡ. ಯಾಕಂದ್ರೆ ಅವ್ರಿಗೆ ಆದಷ್ಟು ಅನುಭವ ನಿನಗಿಲ್ಲ. ಯಾರು ನಾನು ಹೇಳೋದಿಲ್ಲ, ಬಸವಣ್ಣ ಹೇಳ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಅನುಭವ ನಿನಗಿಲ್ಲ, ನೀ ಏನು ಮಾಡಬೇಡ, ಇದನ್ನು ಹೇಳಬೇಡ. ಯಾರಿಗೆ? ಗುರು ಹಿರಿಯರಿಗೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಎಲ್ಲವನ್ನ ನೀನು ಅನುಸರಿಸಿಕೊಂಡು ನಡೆದಿ ಅಂತ ಏನಾಗ್ತದೆ ನಿನಗೆ? ಇದೇ ಅಂತರಂಗ ಶುದ್ಧಿ ಆಗ್ತದೆ, ಇದೇ ಬಹಿರಂಗ ಶುದ್ಧಿ ಆಗ್ತದೆ. ಅಂತರಂಗ ಶುದ್ಧಿ ಆಗಲಿಕ್ಕೆ ಇದೇ ಕಾರಣ. ಅದೇ ನೀರು ಮೊದಲೇ ನುಡಿಯಲ್ಲಿಟ್ಟಿದ್ದಾರೆ, ದುರಿತ ಕರ್ಮವನ್ನಲ್ಲದಿರು, ಕೆಟ್ಟ ಕರ್ಮವನ್ನ ಮಾಡಬೇಡ. ಕೆಟ್ಟ ಕರ್ಮ ಅಂದ್ರೆ ಏನು ಹೇಳಿದಲ್ಲ, ಕಳಬೇಡ, ಕೊಡಬೇಡ, ಹುಸಿ ನುಡಿಯಲು ಬೇಡ, ಇದೇ ಮಾಡಬೇಡ, ದುರಿತ ಕರ್ಮವನ್ನಲ್ಲದಿರು, ಈ ಕೆಲಸವನ್ನ ಮಾಡಬೇಡ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಪುಣ್ಯವನ್ನೇ ಮಾಡು, ಶಾಂತರನ್ನ ಎಷ್ಟು ಚಂದ ಹೇಳಿದಾರಲ್ಲ. ಇವನ್ನೆಲ್ಲ ಬಿಡು, ಏನ್ ಮಾಡು? ಪುಣ್ಯ ಮಾಡು, ಸಂತರ ಸಂಗಮನ ಮಾಡು, ಮಹತ್ವದ ಸಹವಾಸವನ್ನ ಮಾಡು. ಏನಾಗ್ತದೆ ನಿನಗೆ? ಪುಣ್ಯ ಅನ್ನೋದಕ್ಕಿಂತ ವೃತ್ತಿ ಆಗ್ತದೆ, ಮತ್ತ ಅಂತರಂಗ ಶುದ್ಧಿ ಆಗ್ತದೆ, ಇದೇ ಬಹಿರಂಗ ಶುದ್ಧಿ ಆಗ್ತದೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹೊರಗೆಲ್ಲ ಬಿಡು. ಅಂತರಂಗ ಶುದ್ಧಿ ಆಗ್ಬೇಕಾದ್ರೆ ಒಳಗ ಒಂದಿಷ್ಟು ಸಾಬೂನು ಪುಡಿ ಹಾಕಿ ಕಲಿಸಿ ನೀರು ಕುಡಿದ್ರೆ ಅಂತರಂಗ ಶುದ್ಧಿ ಆಗತ್ತೇನು? ಇಲ್ಲ. ಬಟ್ಟೆ ಮಾಸಿಗಳೇ ಮಜ್ಜನೆ ಕರೆಯುವರು, ಬಟ್ಟೆ ಮಾಸಿಗಳೇ ಮಡಿವಾಳಗೆ ಇಕ್ಕುವರು, ಕೂಡಲ ಸಂಗನ ಶರಣರ ಮರ ಮಾಸಿಗಳೇ. ನೋಡಿ, ಮನಸ್ಸಂತಕ್ಕಂಥ ಮಾತನ್ನ ಕೂಡಲ ಸಂಗನ ಶರಣರ ಸಂಘವನ್ನು ಮಾಡ್ಬೇಕಾದ್ರೆ. ಈಗ ತಲೆ ಹೊಲಸಾಯ್ತಂದ್ರೆ ಏನ್ ಮಾಡ್ತೀವಿ? ಈಗಿನ ಕಾಲದಲ್ಲಿ ಶಾಂಪು, ಸೋಪು ಬಂದವ, ಏನೋ ಹಾಕಿ ಸ್ವಚ್ಛ
ಇಲ್ಲ. ಕೂಡಲ ಸಂಗನ ಶರಣರ ಮನದೆರೆದು ಮಾತನಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಚಂದ. ಯಾಕಂದ್ರೆ ಶರಣರ ಸಂಘವನ್ನ ಮಾಡೋದ್ರಿಂದ ಅವರ ಹಿತವಚನವನ್ನ ಕೇಳುವುದರಿಂದ ಏನಾಗ್ತದೆ ಅಂತ ಕೇಳಿದ್ರ ಅಂತರಂಗ ಬಹಿರಂಗ ಅನ್ನತಕ್ಕಂಥವು ಶುದ್ಧಿ ಆಗ್ತದೆ. ಶುದ್ಧಿ ದ್ವಾರ ಜ್ಞಾನ ಆಗ್ತದೆ. ಜ್ಞಾನ ದ್ವಾರ ಮೋಕ್ಷ ಆಗ್ತದೆ. ಹಿಂಗಾಗಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ಲ. ಈಗ ದೀಪಾವಳಿ ಬಂತಂದ್ರ ಅಂಗಡಿ ಸ್ವಚ್ಛ ಮಾಡ್ತಾರೆ, ಹೌದಿ? ದೀಪಾವಳಿ ಬಂತಂದ್ರ ಅಂಗಡಿ ಸ್ವಚ್ಛ ಮಾಡ್ತಾರ. ಪಂಚಮಿ ಹಬ್ಬ ಬಂತಂದ್ರ ಮಣಿ ಸ್ವಚ್ಛ ಮಾಡ್ತಾರ. ಮಣಿ ಸ್ವಚ್ಛ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ? ಡೈಲಿ ಕಸವನ್ನ ಗುಡಿಸ್ತಾರ. ಅಂಗಡಿಯಾಗ್ಲಿ ಮನೆಯಾಗ್ಲಿ, ಅಂಗಡಿಯಾಗ್ಲಿ ಮನೆಯಾಗ್ಲಿ ಸ್ವಚ್ಛ ಮಾಡ್ಬೇಕಾದ್ರೆ ಕೆಲವೊಬ್ರು ಹಿರಿಯರಿಗೆ ಒಂದು ಮಾತದ, ಹೊತ್ತ ಮನೆಗೆ ಕಸ ಹೊರಗೆ ಚೆಲ್ಲಬಾರ್ದು. ಯಾಕ? ಲಕ್ಷ್ಮಿ ಹೊರಗೋಗ್ತಾಳೆ, ಹೌದೇನು? ಕಸ ಹೊರಗೆ ಚೆಲ್ಲಿದ್ರ ಲಕ್ಷ್ಮಿ ಹೊರಗೋಗ್ತಾಳೆ. ಅದೆಲ್ಲ ಸ್ವಚ್ಛ ಆಗುವುದು ಯಾವಾಗ ಅಂತ ಕೇಳಿದ್ರೆ ದೀಪಾವಳಿ ಹಬ್ಬದಾಗ ಅಂಗಡಿ ಸ್ವಚ್ಛ ಆಗಲ್ಲ. ಕಸ ಹೊಡೆಯೋದು, ಅಲ್ಲೇ ಗುಪ್ಪಿ ಹಾಕೋದು. ಯಾಕಂತ ಕೇಳಿದ್ರೆ ಲಕ್ಷ್ಮಿ ಹೊರಗೋಗ್ತಾಳೆ, ಎದ್ರ ಕಸ ಹೊರಗೆ ಚೆಲ್ಲಬೇಡಿ ಅಂತ ಏನು ನಾವು ಹೇಳ್ತೀವಿ. ಹೌದಲ್ಲ ಶೇಖರ? ಇರ್ಲಿ. ಯಾಕೆ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಹೆಂಗೆ ಲಕ್ಷ್ಮಿ ಹೊರಗೋಗ್ತಾಳ, ಲಕ್ಷ್ಮಿ ಹೊರಗೋಗ್ತಾಳ ಅಂತ ಭಾವ ಏನದಲ್ಲ ಇದ. ಅಂದ್ರೆ ಅಂಗಡಿಯನ್ನ ಸ್ವಚ್ಛ ಮಾಡೋದಂತಂದ್ರೆ ಏನು? ಬಹಿರಂಗ ಶುದ್ಧಿ ಆಗ್ತದೆ. ಮನೆಯನ್ನ ಸ್ವಚ್ಛ ಮಾಡೋ ಅರ್ಥ ಏನು ಅಂತ ಕೇಳಿದ್ರೆ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆಗ್ಬೇಕಾದ್ರೆ ಈ ಎರಡನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರ ಮುಂದೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಸುಳ್ಳನ್ನ ಆಡಬೇಡ. ಸುಳ್ಳು ಆಡಿದ್ರೆ ಇಂಥ ಏನಾಗ್ತದ? ಗತಿ ಬರ್ತದೆ. ಸುಳ್ಳು ಆಡಿದ್ರೆ ಏನಾಗ್ತದ? ಎಂತೆಂಥವ್ರು ಸುಳ್ಳು ಆಡಿದ್ರೆ ಸುಳ್ಳು ಆಡ್ಬೇಕು. ಯಾಕೆ ಸುಳ್ಳು ಹೇಳ್ಬೇಕು? ಅಂತ ಸಂದರ್ಭ ಬಂದ್ರೆ ಸುಳ್ಳು ಹೇಳಿದ್ರೆ ತಪ್ಪಿಲ್ಲ. ನಮ್ಮಿಂದ ಅವ್ರಿಗೆ ಏನಾಗ್ಬೇಕು? ಒಳ್ಳೆಯದಾಗ್ಬೇಕು. ಸುಳ್ಳು ಹೇಳೋದ್ರಿಂದ ಒಂದು ಜೀವ ಉಳಿದಿತ್ತಂದ್ರ, ಸುಳ್ಳು ಹೇಳೋದ್ರಿಂದ ಒಬ್ಬರಿಗೆ ಏನೋ ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತಂದ್ರ ಸುಳ್ಳು ಹೇಳಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಮತ್ ಸುಮ್ಕ ಮಾತಿಗೊಮ್ಮೆ ಪ್ರತಿಯೊಂದು ಮಾತಿಗೊಮ್ಮೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಬಾರ್ದು. ಹೆಂಗೆ ಸುಳ್ಳು ಹೇಳಿದ್ರೆ ನಡೀತದೆ ಅಂತ ಕೇಳಿದ್ರೆ ಒಬ್ಬ ಸಾಧು ಮಹಾತ್ಮ ಹಾಕೊಂತಿದ್ದಂದ್ರಿ ಎಲ್ಲಿ? ನಮ್ಮ ಆಶ್ರಮದೊಳಗೆ ಸಾಧು ಮಹಾತ್ಮ ಕುಂತಿದ್ದ. ಅಲ್ಲೇ ಒಂದು ಕಾಡಿನೊಳಗೆ ಹುಟ್ಟಿರಿತ್ತು. ಅಲ್ಲೇ ಒಬ್ಬ ಗಂಡಮಗ ಏನ್ ಮಾಡಿದ ಅಂತ ಕೇಳಿದ್ರೆ ತನ್ನ ಹೆಂಡತಿ ಮನೆಯೊಳಗಿದ್ದು ಏನೋ ಒಂದು ತಪ್ಪು ಮಾಡಿದಂತ ಹೆಂಡತಿ. ತಪ್ಪು ಮಾಡಿದ ಹೆಂಡತಿಯನ್ನ ಬಡಿಬೇಕು ಅಂತ ಆಕಿನ ಬಡಿಲಿಕ್ಕೆ ಹೋದ. ಯಾರು? ಒಬ್ಬ ಹೊಲದಾಗಿರ್ತಕ್ಕಂಥ ರೈತ ಅನ್ಕೋರು. ಅವನ ಹೆಂಡತಿ ಏನೋ ಒಂದು ತಪ್ಪು ಮಾಡಿದ್ದಲ್ಲ, ಕಳ್ಳತನ ಮಾಡಿದ್ದೋ, ಕೊಲೆ ಮಾಡಿದ್ದೋ, ಏನ್ ಮಾಡಿದ್ದೋ ಗೊತ್ತಿಲ್ಲ. ಆಗ ಅವನಿಗೆ ಗೊತ್ತಾಗಿತ್ತು. ಅದಕ್ಕೆ ಬಡದ ಬುದ್ಧಿ ಕಲಿಸ್ಬೇಕು, ಸಾರಿ ಹೊಡಿಬೇಕು ಅಂತ ಏನ್ ಮಾಡಿದ್ರೆ ಆ ಹೆಂಡತಿಯನ್ನ ಬಡಗಿದ್ಕೊಂಡು ಗಂಡ ಹತ್ತಿದ ಹೊಡಿಬೇಕಂತೇಳಿ. ಅವನ ಹೆಂಡತಿ ಏನ್ ಮಾಡಿದ್ರು? ನನ್ನ ಗಂಡ ನನ್ನ ಹೊಡಿದಾನ ಹಿಂಗಾದ್ರೆ ನಾ ಪ್ರಾಣವನ್ನ ಉಳಿಸ್ಕೋಬೇಕಂತ ಓಡಿ ಮಾಡ್ತಾರೆ. ಓಡಿ ಮಕ್ಕಳ ಹಿಂದ ಗಟ್ಟ ಹೋಗ್ತೇನ ಮುಂದ ಅವನ ಹೆಂಡತಿ ಇದ್ದಾಳೆ. ಅವಾಗ ಹೆಂಗ ಮಾಡಿ ಓಡಿ ಹೋಗಿ ಕಾಲ ಮಾರಿದ್ರಿ. ಬಡಗಿದ್ದು ಕಾಲ ಸ್ವಲ್ಪ ಹಗರಿದ್ದೆ. ಇವ ಸ್ವಲ್ಪ ತಪ್ಪಿದ್ದ, ಸ್ವಲ್ಪ ಲೇಟ್ ಆಯ್ತು. ಅವಾಗ ಏನ್ ಮಾಡಿದ್ದು ಅಂದ್ರೆ ಓಡಿ ಹೋಗುವಾಗ ಏನಾಗಿತ್ತು? ಅವಂದ ಹುಟ್ಟಿತ್ತು ಸಾಧು ಮಹಾತ್ಮ ಪುಣ್ಯಾತ್ಮ ಕುಂತಿದ್ದ. ಅವ ಕಣ್ಣು ಮುಚ್ಚಿಕೊಂಡು ಧ್ಯಾನ ಕೂತಿದ್ದ. ಅವಾಗ ಆ ಸಾಧು ಮಹಾತ್ಮನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳ, ಅಪ್ಪಾಜಿ ನನ್ನ ಕಾಪಾಡು, ನನ್ನ ಗಂಡ ನನ್ನ ಕೊಲ್ಲಾಕ್ ಬರ್ತಿದ್ದಾನ, ನನ್ನ ಕಾಪಾಡು, ನನ್ನ ಪ್ರಾಣ ತೆಗಿತಿದ್ದಾನ, ನನ್ನ ಪ್ರಾಣ ಉಳಿಸು ಅಂತ ಬೇಡ್ಕೊಂಡು ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಳಕತ್ತಿದ್ರೆ ತಾಯಿ. ಅಳಕತ್ತಿದ್ದಂತ
ಪಾಪಕ್ಕೆ ಗುರಿ ಆಗ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಖುಷಿಯದಿರು. ಖುಷಿಯಲ್ಲಿ ಹೇಳಲು ಬಂದು ಕವಿಯಲು ಅಂಜದಿರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಕವಿಯಲ ಎಡಲು ಬಂದು ಕವಿಯಲು ಅಂಜದಿರು ಅಂತಂದ್ರೆ ಪರಮಾತ್ಮ ನಮಗೆ ಅನಂತ ಅನಂತ ಕಷ್ಟಗಳನ್ನು ಕೊಟ್ಟು ನೋಡ್ತಾ ಇದ್ದಾರೆ. ಹೌದು ಹೇಳಿ, ಪರಮಾತ್ಮ ನಮಗೆ ಕಷ್ಟಗಳನ್ನ ಕೊಟ್ಟಾಗ ಆ ಕಷ್ಟಗಳಿಗೆ ನಾವು ಬೆದರದೆ ಇದ್ದೀವಿ ಅಂತ ಕೇಳಿದ್ರೆ ಏನ್ ಮಾಡ್ತಾರ? ಪರಮಾತ್ಮ ನಮ್ಗೆ ಸುಖವನ್ನ ಕೊಡ್ತಾರ. ಪರಮಾತ್ಮ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ತಾನ. ಅಂದ್ರೆ ಇದು ಗಟ್ಟಿ ಐತೋ, ಇದು ಪಳ್ಳ ಐತೋ, ಅಂದ್ರೆ ಇದು ಗಟ್ಟಿ ಐತೋ, ಇದು ಡೊಳ್ಳು ಐತೋ ಅಂತ ಕಷ್ಟವನ್ನ ಕೊಟ್ಟು ನೋಡ್ತಾನ. ಕೆಲವೊಬ್ರು ಅಂತಿರ್ತಾರ, ಅಲ್ರಿ ನಾವು ಎಷ್ಟು ದೇವರಿಗೆ ಬೆಳ್ಕೊಂತೀವಿ, ನಾವು ಎಷ್ಟು ಪೂಜಾ ಪುರಸ್ಕಾರಗಳನ್ನ ಮಾಡ್ತೀವಿ, ಜಪ ತಪ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ನಮಗ ಕಷ್ಟ ಬರ್ತಾವಲ್ರಿ. ನಮ್ಮ ಬಾಜುಗಳು ಇದ್ದವರಿಗೆ ಏನ್ ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಒಂದು ಪೂಜಾ ಗೊತ್ತಿಲ್ಲ, ಒಂದು ಮಹತ್ವವನ್ನು ಕಲಿಸೋದು ಗೊತ್ತಿಲ್ಲ, ಮನೆಗೆ ಯಾರು ಕಲ್ಸಂಗಿಲ್ಲ, ಒಂದು ಮುಸ್ಲಿಮರಿಗೆ ಒಂದು ಕಾಗಿ ಸೈಡ್ ಹೊಡೆಯಂಗಿಲ್ರಿ, ಅವ್ರ ಮನೆ ಯಾರು ಬರಂಗಿಲ್ಲ, ಭಿಕ್ಷುಕರು ಮೊದಲು ಮಾಡಿ ಬರಂಗಿಲ್ಲ, ಅವ್ರು ಎಲ್ಲಿಂದ ಬರ್ತೇವೆ, ಹೆಂಗ ಬರ್ತೇವೆ, ಎಷ್ಟು ಶ್ರೀಮಂತಿಗೆ ಮನೆ ಹೋಗ್ತೈತಲ್ರಿ ಅಂತ ಕೇಳ್ತಿರ್ತಾರ. ಹೌದಿಲ್ಲ? ಯಾಕೆ ಅಂತ ಆಗ್ತೈತಿ ಅಂತ ಕೇಳಿದ್ರ, ಈಗ ಬಂಗಾರವನ್ನ ಕದ್ದ ಏನ್ ಮಾಡ್ತಾನ್ರಿ? ಬಂಗಾರನ ಪರೀಕ್ಷೆ ಮಾಡ್ತಾನ. ಏನ್ ಕೆಬ್ಬಳ ಪರೀಕ್ಷೆ ಮಾಡ್ತಾನ್ರಿ? ಕದ್ದ ಏನ್ ಕೆಬ್ಬಳ ಪರೀಕ್ಷೆ ಮಾಡ್ತಾನ್ರಿ? ಇಲ್ಲ. ಬಂಗಾರನ ಹೆಂಗೆ ಪರೀಕ್ಷೆ ಮಾಡ್ತಾನಲ್ಲ, ಇಲ್ಲಿ ಪರಮಾತ್ಮ ಏನ್ ಮಾಡ್ತಾನಂತ ಪರೀಕ್ಷೆಯನ್ನು ಮಾಡ್ತಾನ. ಏನ್ ಪರೀಕ್ಷೆ ಮಾಡ್ತಾನಂತ ಕೇಳಿದ್ರೆ, ಅರೆದು ನೋಡುವ ಚಂದನದಂತೆ, ಒರೆದು ನೋಡುವ ಚಿನ್ನದಂತೆ, ಕಡೆದು ನೋಡುವ ಕಬ್ಬಿಣದ ಕೋಲಿನಂತೆ, ಎಲ್ಲಕ್ಕೂ ಹೆದರದೆ ಬೆದರದೆ ಇದ್ದರೆ ಕರಗಿಡೆತ್ತಿಕೊಂಬುವ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲದಕ್ಕೂ ನಾವು ಹೆದರಲಾಗದೆ ಇರ್ತೀವಿ ಅಂದ್ರೆ ಪರಮಾತ್ಮ ಏನ್ ಮಾಡ್ತಾನಂತ ನಮ್ಮ ಎರಡು ಕೈ ಒಳಗ ಎತ್ತಿ ಮುಟ್ಟಾಡ್ತಾನ. ಅರೆದು ನೋಡುವ ಏನಿದು ಗಂಧದಂತೆ, ಈ ಗಂಧದ ಕೊಟ್ಟಂತೆ ಇರ್ತದೆ. ಗಂಧದ ಕೊಟ್ಟವನ್ನ ಏನ್ ಮಾಡ್ತೀರಿ? ದೇವರಿಗೆ ಹಚ್ಚಬೇಕಾದ್ರೆ ಒಂದು ಕಲ್ಲಿಗೆ ತಿಕ್ತೀರಿ. ಕಲ್ಲಿಗೆ ತಿಕ್ಕಿದ ಆ ಗಂಧದ ಕೊಟ್ಟ ಏನದ ಅದೇನ್ ಮಾಡ್ತೈತ್ರಿ? ನನ್ನ ಬಾಳ ತಿಕ್ತಾರ, ನನಗ್ ಬಾಳ ಕಷ್ಟ ಕೊಡಾಕತ್ತಾರ ಅಂತ ಹೇಳಿ ಏನಾದ್ರು ದುರ್ಗಂಧ ಏನಾದ್ರು ಕೊಟ್ಟೈತೆ ಅದು? ಇಲ್ಲ, ಸುಗಂಧವನ್ನ ಕೊಟ್ಟದ. ಯಾವುದು? ಗಂಧದ ಕೊಟ್ಟ. ಮತ್ತ ಒರೆದು ನೋಡುವ ಚಿನ್ನದಂತೆ ಅಂತಂದ್ರ ಈಗ ಬಂಗಾರ ಪತ್ತಾಗ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಬಂಗಾರವನ್ನು ಏನ್ ಮಾಡ್ತಾನ್ರಿ? ಅದ್ರ ಬೇಜಾರ ಹಾಕಿ ನೋಡ್ತಾನ, ಮತ್ತ ಅದನ್ನ ತಿಕ್ಕಿ ನೋಡ್ತಾನ, ಮತ್ತ ಏನೇನೋ ಮಾಡ್ತಾನ. ಬಂಗಾರ ಯಾವಾಗದ್ರೊಳಗೆ ಅರಗಿಡತಕ್ಕಂಥದ್ದು, ಯಾವುದು ದೋಷ ಇಡತಕ್ಕಂಥದ್ದು ಇಲ್ಲ ಅಂತ ಯಾವಾಗ ಗೊತ್ತಾಗಲ್ಲ, ಅವಾಗ ಇಂತಿಷ್ಟ ಬೆಲೆ ಅಂತಕ್ಕಂಥದ್ದು ಕಟ್ತಾನ. ಹೆಂಗ ಹಂಗ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಕಡೆಗೆ ನೋಡುವ ಕಬ್ಬಿಣದ ಕೋಲಿನಂತೆ. ಈ ಕಬ್ಬು ಅನ್ನತಕ್ಕಂಥದ ಕಬ್ಬು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ, ಹೋಗಿ ಗಾಣದೊಳಗೆ ಹಾಕಿ ಅದನ್ನ ರಸವನ್ನ ತೆಗಿತೀರಿ. ಆಗೇನಾದ್ರೂ ಕಬ್ಬ ನನ್ನ ಬಾಳ ಏನ್ ಮಾಡಕತ್ತಾರ? ಸತ್ಯನಾಶ ಮಾಡಕತ್ತಾರ ಅಂತೇಳಿ ಅದೇನಾದ್ರೂ ಕಹಿ ಬಿಟ್ಟದೇನ್ರಿ? ಅದ್ರ ರಸ ಏನಾದ್ರೂ ಕಹಿ ಆಗೈತೇನ? ಇಲ್ಲ. ಹೆಂಗ ಮತ್ತಷ್ಟು ಮತ್ತಷ್ಟು ರುಚಿ ಹೇಳ್ತಕ್ಕಂಥದ್ದು, ಸಿಹಿ ಹೇಳ್ತಕ್ಕಂಥದ್ದು ಹೆಂಗಾಗೈತಲ್ಲ, ಹಂಗ ಮನುಷ್ಯನಾಗಿರ್ತಕ್ಕಂಥ ಕಷ್ಟ ಬಂದೈತೆ ಅಂದ್ರೆ ಹೆದರಬಾರ್ದ. ಅದು ಯಾಕಂತ ಕೇಳಿದ್ರೆ, ನಮಗ ಮುಂದೆ ಒಳ್ಳೇದಾಗಕ್ಕ ಬರ್ತದೆ. ಏನಾದ್ರೂ ಒಳ್ಳೇದಾಗಕ್ಕ ಯಾಕಪ್ಪ ಅಂತ ಕೇಳಿದ್ರೆ, ಪ್ರತಿಯೊಂದು ನೋಡ್ರಿ, ಇಂದ ಕಷ್ಟ ಬಂದೈತೆ ಅಂದ್ರೆ ಮುಂದೆ ಒಳ್ಳೇದಾಗಕ್ಕ, ಇಂದ ಮುಂದೆ ಸುಖ ಬಂದೈತೆ ಅಂದ್ರೆ ಮುಂದೆ ಏನೋ ಆಗಕ್ಕ ಬಂದೈತೆ ಅಂತ ತಿಳ್ಕೊಬೇಕು. ಪ್ರತಿಯೊಂದು ಯಾವುದೋ ಒಂದು ಕಷ್ಟ ಬಂದಾಗ ಒಳ್ಳೇದಾಗೈತೆ ಅಂತ ತಿಳ್ಕೊಬೇಕು. ಮುಂದೆ ಏನೋ ಒಂದು ನಮ್ಗೆ ಒಳ್ಳೆ ಸಂದರ್ಭ ಬಂದದಂತ ತಿಳ್ಕೊಬೇಕು. ಕಷ್ಟ ಬಂದದಂತೆ ಕೆಲವೊಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಂಗ ಮಾಡಬಾರ್ದಂತ ಪೂಜೆ ಹೇಳ್ತಾ ಇದ್ದಾರೆ.
ಇಬ್ರು ದೋಸ್ತರಿದ್ರು. ಯಾರಪ್ಪ ಅಂತ ಕೇಳಿದ್ರೆ ಒಬ್ಬ ರಾಜನ ಮಗ ಇದ್ದ, ಒಬ್ಬ ರಾಜನ ಪುತ್ರ ರಾಜಕುಮಾರ, ಒಬ್ಬ ಬಡವ ಇದ್ರು ಕೂಡ ಇಬ್ರು ಫುಲ್ ದೋಸ್ತರು. ಹೆಂಗೆ ದೋಸ್ತರಪ್ಪ ಅಂತಂದ್ರೆ ಒಂದ ಕಾಡಿನೊಳಗೆ ನಾವು ಒಂದ ಡ್ರೆಸ್ ಹಾಕೊಳ್ಳೋರು, ಇಬ್ರು ಕೂಡ ಒಂದ ಕಲರ್ ಒಂದ ತರ ಡ್ರೆಸ್ ಹಾಕೋದು, ಹೋದ್ರು ಇಬ್ರು ಕೂಡ, ಬಂದ್ರು ಇಬ್ರು ಕೂಡ, ಪ್ರತಿಯೊಂದು ಮಾಡಿದ್ರು ಇಬ್ರು ಕೂಡ ಇದ್ರು. ದೋಸ್ತರೊಳಗೆ ಏನು ಭಿನ್ನಾಭಿಪ್ರಾಯ ಬರಂಗಿಲ್ಲ. ನಿಜವಾದ ದೋಸ್ತ ಇದ್ರು ಅಂತ ಕೇಳಿದ್ರೆ, ನಿಜವಾದ ಆತ್ಮೀಯತೆ ಇತ್ತು ಅಂತ ಕೇಳಿದ್ರೆ, ನಾ ಸಾವುಕಾರ ಮಗ, ನಾ ರಾಜಕುಮಾರ ಮಗ, ನಾ ದೊಡ್ಡವ್ರ ಮಗ ಅನ್ನತಕ್ಕಂಥ ಬುದ್ಧಿ ಭಾವ ಅವನಲ್ಲಿ ಬರಂಗಿಲ್ಲ. ನಾ ಬಡವನ ಮಗ, ನನಗೆ ಯಾವ ಇಲ್ಲ, ನನಗೆ ಏನು ತಿನ್ನ ಕೊಟ್ಟಿಲ್ಲ, ಅರಿವಿಲ್ಲ ಅನ್ನತಕ್ಕಂಥ ಭಾವ ಬಡವರಿಗೆ ಬರಂಗಿಲ್ಲ. ಅಷ್ಟೊಂದು ಅನನ್ಯವಾಗಿರತಕ್ಕಂಥ ದೋಸ್ತಿರ್ತಲ್ಲ, ಅವಾಗ ಏನಾಗಿತ್ತು ಅಂತ ಕೇಳಿದ್ರೆ ಬಹಳ ಅನ್ಯೋನ್ಯತೆ, ಬಹಳ ಅನ್ಯೋನ್ಯವಾಗಿರತಕ್ಕಂಥ ಸಂಬಂಧ ಇತ್ತು. ಅಂತ ಸಂಬಂಧದೊಳಗೆ ಏಕವಚನ ಬರ್ತಾವ, ಸಲಿಗೆ ಇರ್ತದೆ. ಅತಿಯಾದ ಪ್ರೀತಿ ಇದ್ದಲ್ಲಿ, ಅತಿಯಾದ ದೋಸ್ತಿ ಇದ್ದಲ್ಲಿ ಸಲಿಗೆ ಮಾತು ಬರ್ತಾವ. ಹೌದಿಲ್ಲ? ಸಲಿಗೆಯಿಂದ ಮಾತಾಡ್ತಿದ್ರು, ಸಲಿಗೆಯಿಂದ ಪ್ರತಿಯೊಂದು ಮಾತಾಡೋದು, ಉಣ್ಣೋದು, ತಿನ್ನೋದು, ಪ್ರತಿಯೊಂದು ಮಾಡ್ತಿದ್ರಲ್ಲ. ಹಿಂಗ ಒಂದು ದಿನ ಏನಾಗಿತ್ತು ಅಂತ ಕೇಳಿದ್ರೆ, ಆ ರಾಜನ ಮಗನಿಗೆ ಏನಾಗಿತ್ತು, ಯಾವುದೋ ಒಂದು ಕೆಲಸ ಮಾಡಕ್ ಹೋದಾಗ, ಏನೋ ಒಂದು ಕೆಲಸದೊಳಗೆ ಆಟ ಆಡುವಂತ ಸಂದರ್ಭದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ಬಳ್ಳು ಹೋಯ್ತ್ರಿ. ರಾಜಕುಮಾರದ ಬಳ್ಳು ಹೋಯ್ತು. ಅವನ ದೋಸ್ತರು ಸುದ್ದಿ ಹತ್ತು. ಅವನ ದೋಸ್ತರು ಸುದ್ದಿ ಹತ್ತಿದಾಗ ಆ ದೋಸ್ತ ಬಂದ ನೋಡಾಕಣ ರಾಜಕುಮಾರ ಅವರ ಮನೆಯೊಳಗೆ ಈ ಬಡವನ ಮಗಗ ಪ್ರವೇಶಿಸುತ್ತಿದ್ದಿಲ್ಲ. ಅವರು ಇವರು ಕೂಡ ಒಳ್ಳೆ ಫ್ರೆಂಡ್ಸು, ಖರೆ ಮನೆಯಾಗ ಅವರು ಬಿಡ್ತಿದ್ದಿಲ್ಲ. ಆಯ್ತು ಅಂತ ಕೇಳಿ ಹಂಗಾಟಿ ಹಿಂಗಾಟಿ ಏನೋ ಅಂತ ಹೇಳಿ ರಾಜಕುಮಾರನಿಗೆ ಸುದ್ದಿ ಹತ್ತು. ಅವಾಗ ಕರ್ಕೊಂಡು ಹೋದ್ರು. ರಾಜಕುಮಾರ ಅಂತಾರೆ, ದೋಸ್ತ ಅಂತಾರ. ಅವಾಗ ನೀವೇನ್ ಹೇಳಿದ ಅಂತ ಕೇಳಿದ್ರೆ, ಬಡವ ಒಬ್ಬ ದೋಸ್ತ ಇದ್ದಲ್ಲ, ಅವಾಗ ಹೇಳಿದಂತ ಈಗೇನ್ ಮಾಡ್ಯಾನ ರಾಜಕುಮಾರ, ನನಗೆ ಸಾಂತ್ವನ ಹೇಳ್ತಾನ, ನನಗೇನೋ ಒಂದು ಒಳ್ಳೆ ಬುದ್ಧಿವಾದ ಹೇಳಿ ಹಿಂಗ್ಯಾಕಾಯ್ತು ಏನಾಯ್ತು ಅಂತ ಕೇಳ್ತಾನ ಅಂತ ಅವ್ನು ತಿಳ್ಕೊಂಡಾಗ, ಈಗೇನ್ ಹೇಳಿದ ದೋಸ್ತನ ನೋಡಿದ ಕೂಡಲೇ ಏನಾಯ್ತಪ್ಪ, ಹೆಂಗಾಯ್ತು, ಬಟ್ಟೆ ಹೆಂಗೋಯ್ತು, ಆರಾಮಾಗಿತ್ತು ಅಂತ ಕೇಳಿಬಿಡವ. ಏನ್ ಕೇಳಿದವ, ಆಗುದೆಲ್ಲ ಒಳ್ಳೇದಾತ, ಚಲೋ ಆತಂತ ಅಂದ್ಬಿಟ್ಟ. ಆಗುದೆಲ್ಲ ಒಳ್ಳೇದಾತು, ಚಲೋ ಆಯ್ತಲ್ಲ ಅಂದ ಯಾರು, ದೋಸ್ತ. ಅವಾಗ ಇವ್ನು ಬಹಳ ಸಿಟ್ಟು ಬಂತ್ರಿ. ಯಾರಿಗೆ? ರಾಜಕುಮಾರನಿಗೆ. ಯಾಕೆ ಸಿಟ್ಟು ಬಂತು ಮತ್ತ ಮನಸ್ಸಿಗೆ ಬೇಜಾರವಾತ. ಅಲ್ಲ, ನನ್ನ ಜೀವದ ಗೆಳೆಯ, ನನ್ನ ಜೀವದ ಫ್ರೆಂಡ, ಒಂದ ತಾಟ್ನಾಗ ಹುಟ್ಟಿದ್ದೀವಿ, ಒಂದ ತರ ಅರಿವಿ ಹಾಕಿದ್ದೀವಿ, ಹಿಂಗ್ಯಾಕಾತು, ಹಿಂಗ ಆಗಬಾರ್ದಾಗಿತ್ತಲ್ಲ ಅಂತ ಕೇಳ್ತಾನಂತ ನಾನು ಅನ್ಕೊಂಡೆ. ಒಳ್ಳೆ ಒಂದು ಸಾಂತ್ವನದ ಮಾತವನ್ನ ಹೇಳ್ತಾನಂತ ನಾನು ಅನ್ಕೊಂಡೆ. ಆದದ್ದೆಲ್ಲ ಒಳ್ಳೇದಕ್ಕ ಅಂತಾನಲ್ಲ ಅಂತ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಆದ್ರೂ ಏನ್ ಮಾಡಿದ ಅಂತ ಕೇಳಿದ್ರೆ, ದೋಸ್ತ ಒಂದು ಸಲ ಇತ್ತಲ್ಲ, ಆಯ್ತು ಆದಾಗ ಅಂತ ಹೇಳಿ ಇಬ್ರು ಅಡ್ಡಾಡ್ಕೊಂತ ಹೊರಗೆ ಕಾದ್ರು. ರಾಜಕುಮಾರರಿಗೆ, ರಾಜರಿಗೆ ಒಂದು ಚಟ ಇರ್ತೈತಿ. ಅದು ಯಾವ ಚಟ ಅಂದ್ರೆ ಬೇಟೆ ಆಡೋ ಚಟ. ಬೇಟೆ ಆಡಕಂತೇಳಿ ತನ್ನ ದೋಸ್ತನ ಕರ್ಕೊಂಡ ರಾಜಕುಮಾರ ಹೋದ. ಎಲ್ಲಿ? ಅಡವಿಯೊಳಗ, ಕಾಡಿನೊಳಗ ಹೋದ. ಅಲ್ಲಿ ಏನಾಗಿತ್ತು ಅಂತ ತುಂಬೊಂದು ತಲೆಯಾಗ ಕರೆಯಾಕತ್ತಿತ್ತ. ಇವು ಒಂದು ಏನಾರ ಒಂದು ಗತಿ ಕಾಣಿಸ್ಬೇಕ, ಇವು ಅಸಲು ಬುದ್ಧಿ ಕಲಿಸ್ಬೇಕಂತ ತಲೆಯಾಗ ಬೆಳೆದತ್ರಿ. ಯಾರಿಗೆ? ರಾಜನ ಮಗನಿಗೆ, ಅವನ ದೋಸ್ತಿಗೆ. ಹಂಗ ಇಬ್ರು ಹೋಗ್ತಾ ಇದ್ರು. ಅಲ್ಲೊಂದು ದೊಡ್ಡದೊಂದು ಬಾವಿ ಇತ್ತು. ದೊಡ್ಡದೊಂದು ಬಾವಿ ಇತ್ತು. ಎಡಕ್ಕೂ ಹೋಗ್ಲಿಕ್ಕೂ ಜಾಗ ಇಲ್ಲ, ಬಲಕ್ಕೆ ಸರಿಲಿಕ್ಕೂ ಜಾಗ ಇಲ್ಲ. ಒಂದ ಎರಡ ಬಾವಿ ಇಟ್ಕೊಂಡಷ್ಟ ಮಾತ್ರ ಜಾಗ ಇತ್ತು. ಏನ್ ಮಾಡಿದ ಅಂದ್ರೆ, ಎಡಕ ಯಾವ ದೋಸ್ತಿದ್ದ, ಬಲಕ ರಾಜನ ಮಗ ಇದ್ದ. ಹಂಗ ಏನೋ ಒಂದು ಮಾತಾಡ್ಕೊಂತ ಏನ್ ಮಾಡಿದ ಅಂತ ಕೇಳಿದ್ರ, ಆ ಬಾವಿಯೊಳಗ ದೋಸ್ತ ನುಗ್ಗಿಸ್ಬಿಟ್ರಿ ರಾಜಕುಮಾರ. ದೋಸ್ತ ಯಾಕೋ ಹಿಂಗ್ಯಾಕ್ ಮಾಡಿದೇವ ದೋಸ್ತ ಅಂತ ಬಾಯಾಗ ಬಿದ್ದ ಕೇಳ್ತಾನ. ಆಮೇಲೆಲ್ಲ ಒಳ್ಳೇದಕ್ಕಾಗಲ್ಲ ನೋಡ್ರಿ, ಆಮೇಲೆಲ್ಲ ಒಳ್ಳೇದಕ್ಕಾಗ ಚಲೋ ಆಯ್ತು ಅಂತ ಹೇಳಿ ಏನ್ ಮಾಡಿದವ, ಒಳ್ಳೆ ಹುಮ್ಮಸ್ಸಿದೆ. ಎಲ್ಲಿ? ಕಾಡ್ನ್ಯಾಗ ಹೊಂಟ್ರಿ.
ಯಾರು ರಾಜಕುಮಾರ ಹೊಂಟ. ಅಲ್ಲಿ ಏನಾಗಿತ್ತು ಅಂದ್ರೆ ಕಾಡಿನೊಳಗೆ ಸೀನಿ ಲಕ್ಕವ, ಸೀನಿ ದುರ್ಗವ, ಸೀನಿ ಲಕ್ಷ್ಮವ ಅಂತ ಅಂತಿರಲ್ಲ, ಅಲ್ಲೊಂದು ಲಕ್ಷ್ಮೀ ದೇವರ ಜಾತ್ರೆ ಇದ್ರಿ, ದುರ್ಗನ ಜಾತ್ರೆ ಇತ್ತು. ಆ ದುರ್ಗಮ್ಗೆ ಏನ್ ಬೇಕಾಗಿತ್ತು ಅಂತ ಕೇಳಿದ್ರೆ ವರ್ಷಕ್ಕೆ ಬಂದು ನರಬಲಿ ಕೊಡ್ಬೇಕಂತ ನೇಮಿತ್ತಂತೆ. ವರ್ಷಕ್ಕೆ ಬಂದು ನರಬಲಿ ಕೊಡ್ಬೇಕಂತ ನೇಮಿತ್ತಲ್ಲ. ಅವಾಗ ಆ ಪೂಜಾರಿಗಳು ಆ ಜಾತ್ರೆಯನ್ನ ಮಾಡತಕ್ಕಂತ ಭಕ್ತಾದಿಗಳು ಏನ್ ಮಾಡಿದ್ರಂದ್ರೆ ಅಟೆ ಆಡ್ಕೊಂತ ನರಬಲಿಯನ್ನು ನೋಡ್ಬೇಕಲ್ಲ, ಯಾಕಂದ್ರೆ ತಮ್ಮ ಮಂದಿ ಕೊಡಂಗಿಲ್ರಿ ಅವರು. ಯಾವ ಒಂದು ಗಿರಕಿ ನೋಡ್ಬೇಕಂತ ಹೇಳಿ ಅಡ್ಡಾಡ್ಕೊಂತ ಕಾಡಿನೊಳಗೆ ಬಂದದ್ದು. ಕಾಡಿನೊಳಗೆ ಬಂದ್ರಲ್ಲ, ಅವಾಗ ಈ ರಾಜಕುಮಾರ ಸಿಕ್ಕ. ಬಹಳ ಸಂತೋಷ ಆಗ್ತೇವೆ. ಚಲೋ ಹಬ್ಬ ನರಬಲಿ ಸಿಕ್ತಂತ ಹೇಳಿ ಆ ಮುಟ್ಟಿ ಹಾಕಿದ್ರು ರಾಜಕುಮಾರ. ಯಾಕೋ ನನ್ನ ಹೋಗ್ತೀವಿ, ನಾ ಏನ್ ಮಾಡಿರ್ತಪ್ಪ, ಇಲ್ಲ ಎಲ್ಲ ಸ್ವಲ್ಪ ಕೆಲಸ ಐತಿ ಕರ್ಕೊಂಡು ಹೋಗ್ತೀವಿ ಅಂತ ಮಾತು. ಹೋಗಿ ಏನ್ ಮಾಡಿದ್ರಂತೆ, ದುರ್ಗವ್ವ ಮುಂದೆ ಹೋಗಿ ನಿಲ್ಲಿಸ್ತಾರ. ಸ್ನಾನ ಮಾಡಿಸಿದ್ರು, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಶಿಸ್ತಾಗಿ ವಿಭೂತಿ ಕುಂಕುಮ ಬಡದ್ರಿ. ಬಡದ ದೇವಿ ಮುಂದೆ ಅಡ್ಡ ಮಲಗಿಸಿದ್ರಿ. ಯಾರನ್ನ? ರಾಜಕುಮಾರ ಅಡ್ಡ ಮಲಗಿಸಿದ್ರಲ್ಲ. ಆ ಪೂಜೆ ಅನ್ನತಕ್ಕಂಥ ನರಬಲಿಯನ್ನು ತಗೋತಿದ್ದಲ್ಲ, ಅವಳು ಕರ್ಕೊಂಡ್ಬಂದ್ರ. ಅವಳೇ ಅವತಾರಿ. ದುರ್ಗವ್ವನಿಂದ ಅವತಾರವನ್ನ ತಾಳ ಅಂತ ಹೇಳ್ತಾರಲ್ಲ, ಹಂಗ ದುರ್ಗಿ ಅವತಾರವನ್ನ ತಾಳಿ ಕೈಯೊಳಗೆ ಒಂದು ಕತ್ತಿ ಹಿಡ್ಕೊಂಡು ಒಳ್ಳೆ ಸ್ಟಾಪದಿಂದ ಬರ್ತಾ ಇದ್ದ. ಯಾರು? ಪೂಜಾರಿ ಬಂದ ನೋಡಿದ. ಅವಾಗ ಹೇಳ್ತಾನಂತ, ಏನ್ ಹೇಳಿದ ಅಂತ ಕೇಳಿದ್ರ, ಈ ನರಬಲಿಯನ್ನು ಕೊಡಾಕ್ ಬಂದಿರಲ್ಲ, ಎಲ್ಲಾದ್ರೂ ಮಣ್ಣ ಏನಾದ್ರೂ ಮುಕ್ಕಾಗಿದೆ ನೋಡ್ರಿ ಮೊದಲು ಅಂತ ಹೇಳಿದಂತ. ಎಲ್ಲಾದ್ರೂ ಮುಕ್ಕಾಗಿದೆ ನೋಡ್ರಿ, ಇಲ್ಲ ಅಂದ್ರೆ ಸಲ್ಲಕ್ಕಿಲ್ಲ ಬಲಿ ಅಂತ ಹೇಳಿದ ಪೂಜಾರಿ. ಹಂಗೆ ಹೇಳಿದ. ಬಂದು ನೋಡಾಕತ್ತಿದ್ರಂತೆ. ಯಾರೇನ? ಆ ರಾಜಕುಮಾರ ಬಂದು ನೋಡಿದ್ರು. ಎಲ್ಲಾ ಕಡೆ ಲಕ್ಷ ಕೊಟ್ಟು ಪ್ರತಿಯೊಂದು ಅಂಗಾಂಗವನ್ನು ನೋಡಿದ್ರು. ಬಟ್ ಹೋಗಿತ್ರಿ. ಬಟ್ ಹೋಗೈತ್ರಿ, ಮುಕ್ಕಾಗೈತಿ ಅಂತಂದ್ರು. ಬಿಟ್ಟು ಬಿಡೋದ್ರ ಬೇಡ ಬಲೆ ಅಂತ ಅವ್ರ ಕುಣಿಯಾಕೈತ್ರಿ ಅದು ಪೂಜಾರಿ. ಬಿಟ್ಟು ಯಾವಾಗ ಎದ್ನೋ ಬಿದ್ನೋ ಸತ್ನೋ ಅಂತ ಎಲ್ಲಿ ಬಂದು ಓಡಿ ಬಂದ. ಎಲ್ಲಿಗೆ? ಎಲ್ಲಿ ದೋಸ್ತಿದ್ದಲ್ಲ, ದೋಸ್ತನ ಕೆಳಗಿದ್ದಲ್ಲ, ಅಲ್ಲಿ ಬಂದ. ಅವಾಗ ಹೆಂಗದಿ ಅಂತ ಕೇಳಿದಂತೆ. ಯಾರಿಗೆ? ರಾಣೆ ಹಾಕಿದವ್ರು. ಏನೋ ಆರಾಮದಿನಿ, ಬಹಳ ಚಲೋ ಅದೀನಿ ಅಂತ. ಬಹಳ ಚಲೋ ಅದೀನಿ, ಬಹಳ ಆರಾಮದೀನಿ ಅಂದಾಗ ಅವಾಗ ಅಲ್ಲ, ಮರ್ಯಾದ ಮುಗಿಸೋಗಿ ಬಹಳ ಅದು ಆರಾಮದಿನಂತೆಲ್ಲ, ನಿನಗೇನು ನಾನು ಮುಗಿಸಿದ್ದು ನಿನಗೆ ಬೇಜಾರಾಗಲಿಲ್ಲ ಏನು ಅಂತ ರಾಜಕುಮಾರ ಕೇಳ್ತಾರೆ. ಅವಾಗ ಮರ್ಯಾದ ದೋಸ್ತ ಹೇಳ್ತಾನಂತ, ಯಾಕೆ ಆರಾಮದೀನಂದ್ರ ನಿನಗ ಯಾಕೆ ಒಳ್ಳೇದಾಗೈತಿ ಅಂತ ಏನ್ ಹೇಳಿದ ಅಂತ ಕೇಳಿದ್ರ, ನಿನ್ನ ಪಟ್ಟು ಹೋಗೈತಿ, ನಿನ್ನ ಬಿಟ್ಟು ಅಕಸ್ಮಾತ್ ನಿನ್ನ ಜೊತೆ ನಾವು ಅಡ್ಡಾಡಕ್ ಹೋಗಿದ್ದೆ ಅಂದ್ರ ನಿನ್ನ ಬಿಡ್ತಿದ್ರು, ನಾ ಕತ್ಕೊಂಡು ಹೋಗ್ತಿದ್ರು, ನೀನ್ ಉಳಿತಿದ್ದಿ, ನಾ ಸತ್ತು ಹೋಗ್ತಿದ್ದಿ. ಅದಕ್ಕೆ ನಾ ಬಾಳೆ ಕೆಟ್ಟದ್ದು ಚಲೋ ಆತು ಅಂದ. ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆವತ್ತೆಲ್ಲ ಒಳ್ಳೆಯದಕ್ಕೆ. ಕಷ್ಟಗಳು ಯಾಕೆ ಬರ್ತಾವ್ರಿ? ಮುಂದೆ ಸುಖ ಪಡೋದಕ್ಕೆ ಬರ್ತಾವ. ಹೌದಿಲ್ರಿ? ನಂಗೆ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕಷ್ಟ ಬಂದದಂತ ಯಾರು ಕೂಗಬಾರ್ದು, ಕಷ್ಟ ಬಂದದಂತ ಯಾರು ಇದು ಮಾಡಬಾರ್ದು. ಕಷ್ಟ ಬಂದಾಗ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು, ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು, ಪರಮಾತ್ಮನ ಜಪ ತಪಗಳನ್ನ ಮಾಡಬೇಕು. ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಭಗವಂತ ನಮಗ ಬೇಡದಂತಹ ವಸ್ತುವನ್ನು ಕರುಣೆ ಮಾಡ್ತಾನೆ. ಏನೋ ಕಷ್ಟ ಬಂದದಪ್ಪ ಅಂತ ದೇವರನ್ನ ಬೈಬಾರ್ದು. ಕೆಲವೊಬ್ರು ಬೈತಾರೆ ನೋಡಿ, ದೇವರನ್ನ ಬಾಯಾಗ ಮಣ್ಣು ಹಾಕಲಿ, ದೇವರ ಕಣ್ಣಾಗ ಮಣ್ಣು ಹಾಕಲಿ, ನಿಮ್ಮ ಕಣ್ಣಾಗ ಗ್ಯಾರಂಟಿ ಮಾಡ್ಕೊಳ್ಳೋದು. ಈ ಕಣ್ಣಿಗೆ ಮುಂದೆ ಯಾರು ದೇವರನ್ನ ಬೈಬಾರ್ದು. ದೇವರನ್ನ ನಮ್ಮ ಕಷ್ಟನೂ ಕೊಟ್ಟಿಲ್ಲ, ಸುಖನೂ ಕೊಟ್ಟಿಲ್ಲ. ನೀವು ಮಾಡಿದ ಪುಣ್ಯದಿಂದ ನಿಮಗೆ ಪುಣ್ಯ ಬಂದಿದೆ. ನೀವು ಮಾಡಿದ ಕರ್ಮದಿಂದಲೇ, ಪಾಪ ಕರ್ಮದಿಂದಲೇ ಕಷ್ಟ ಬಂದಿದೆ. ನೀವು ಮಾಡಿದ ಪುಣ್ಯದಿಂದಲೇ ಪುಣ್ಯ ಬಂದಿದೆ.
ನಾವು ಕಷ್ಟಗಳಿಗೆ ಹಿಗ್ಗಲಾರದೆ ಕುಗ್ಗಲಾರದೆ ಪರಮಾತ್ಮ ನಾಮಸ್ಮರಣೆಯನ್ನ ಮಾಡಿದೀವಿ ಅಂತಂದ್ರೆ ಏನಾಗ್ತದೆ, ಕರಬಿಡಿ ಎತ್ತಿ ಹೋಗುವ ನಮ್ಮನ್ನು ಕೈಯೊಳಗೆ ಎತ್ತಿಕೊಂಡು ಮುದ್ದಾಟನ ಶಿವ ಮಂತ್ರಗಳಿಗೆ ಕಲ್ಪವೃಕ್ಷವಯ್ಯ, ಶಿವ ಮಂತ್ರಗಳಿಗೆ ಕಾಮಧೇನುವಯ್ಯ, ಶಿವ ಮಂತ್ರಗಳಿಗೆ ಪುನಃ ಪ್ರಾಣ ಪ್ರಣಾಳಿಕೆಯಯ್ಯ. ಕೂಡಲ ಸಂಗಮ ದೇವಂತ ಬಸವಣ್ಣವ್ರು ಹೇಳ್ತಾರಲ್ಲ, ಶಿವ ಮಂತ್ರವನ್ನ ನಾವು ಏನ್ ಮಾಡ್ಬೇಕಂದ್ರೆ ಕಾಮಧೇನು ಕಲ್ಪವೃಕ್ಷ ಆಗ್ತದೆ, ಚಿಂತಾಮಣಿ ಆಗ್ತದೆ, ಏನೆಲ್ಲ ಆಗ್ತದೆ ನಾಮಸ್ಮರಣೆ ಮಾಡೋದ್ರಿಂದ. ಅಂತ ನಾಮಸ್ಮರಣೆಯನ್ನ ಮಾಡಿದೀವಿ ಅಂತ ಕೇಳಿದ್ರೆ ಯಾವ ಕಷ್ಟನೂ ಬರಂಗಿಲ್ಲ, ಯಾವ ದುಃಖನೂ ಬರಂಗಿಲ್ಲ. ಹೌದಿಲ್ಲ? ಯಾವ ಕಷ್ಟ ದುಃಖವನ್ನ ಬರಲಾರದೆ ಸುಖವನ್ನ ಕೊಡ್ತಿರ್ತಕ್ಕಂಥ ಪರಮಾತ್ಮನ ಸುರಾವತಾರ ಚಿಂತನೆಯನ್ನ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಪುಣ್ಯ ಅಂತಕ್ಕಂಥದ್ದು ಬರ್ತದೆ. ನಮ್ಮಲ್ಲಿರ್ತಕ್ಕಂಥ ಪಾಪ ದೋಷ ಅಂದ್ರೆ ಮಲದೋಷ ಅಂತಕ್ಕಂಥ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಒಂದೆರಡು ಅಪರೂಪ ಸೇವೆಗಳನ್ನ ಸದ್ಗುರು ಶಿವಲಿಂಗೇಶ್ವರರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ.